ಕನ್ಸಾಲಿಡೇಷನ್ ಇದೆಯಲ್ಲ, ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ. ಬಿಹಾರದಲ್ಲಿ ಹಿಂದೂ ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಯಾದವ್ ಮತ್ತೆ ಮುಸ್ಲಿಮ್ಸ್ RJD ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟರೆ ಬಿಜೆಪಿ ಅಥವಾ JDU ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. ಬಿಹಾರ ಆಕಾರದಲ್ಲಿ ಬಿಜೆಪಿ JDU ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ NDA ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು NDAಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. 15 ಕ್ಷೇತ್ರಗಳಿಂದ JDU ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ, 43. ಆಮೇಲೆ ಬೈ ಎಲೆಕ್ಷನ್ ಆಗಿ ಜಾಸ್ತಿ ಅದಾದ್ಮೇಲೆ ಬಿಜೆಪಿ ಕಂಟೆಸ್ಟ್ ಮಾಡಿದ 110 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ 74 ಸೀಟ್ಗಳನ್ನು ಗೆದ್ದಿತ್ತು. ಈಗ 79 ಆಗಿದೆ ಅಂತ ಕಾಣುತ್ತೆ. ಅಂದ್ರೆ ಸಿಂಗಲ್ ಇದರಲ್ಲಿ ಬಿಗ್ ಬ್ರದರ್ ಆಗಿದ್ದದ್ದು ಬಿಜೆಪಿನೇ ಆ ಮೈತ್ರಿಕೂಟ, NDA ಮೈತ್ರಿಕೂಟದಲ್ಲಿ. ಈ ಸರಿ ನೋಡಿ ಹೆಚ್ಚು ಕಮ್ಮಿ ಡಿಫರೆನ್ಸ್ ನಾವು ನೋಡ್ತಾ ಇದ್ದೇವೆ. LJP NDA ಮೈತ್ರಿಕೂಟದಲ್ಲಿರಲಿಲ್ಲ. ಆ LJP ಹೊರಗೆ ಹೋದ ಕಾರಣದಿಂದಾಗಿ ಅವರು ಸಪರೇಟ್ ಕಂಟೆಸ್ಟ್ ಮಾಡಿದ್ರಿಂದಾಗಿ JDUಗೆ ಹೆಚ್ಚು ಕಡಿಮೆ 28ರಿಂದ 30 ಸೀಟ್ಗಳಲ್ಲಿ ಹರ್ಟ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು. ಆ 30 ಸೀಟ್ಗಳು ಆಲ್ಮೋಸ್ಟ್ ಗೇನ್ ಆದಂಥ ಸೆನಾರಿಯೋನ ನೀವೀಗ ನೋಡ್ತಾ ಇದ್ದೀರಿ. LJP ಈ ಕಡೆ ಶಿಫ್ಟ್ ಆಗಿದೆ, LJP ವೋಟ್ಗಳು JDU ಕಡೆ ಶಿಫ್ಟ್ ಆಗಿದೆ, JDU ವೋಟ್ಸ್ LJP ಕಡೆ. LJP ಸೀಟ್ಸ್ ಮೋಸ್ಟ್ಲಿ 10-12 ಬರ್ಬೋದು ಅಂತ ಕಾಣುತ್ತೆ, ಗೊತ್ತಾಗಿಲ್ಲ ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಅದು ಇನ್ನೂ ಓಪನ್ ಆಗಿಲ್ವಾ ಏನು ಗೊತ್ತಿಲ್ಲ. ಬಟ್ ಅಂತೂ ತಕ್ಕ ಪ್ರಮಾಣ ಇದರಲ್ಲಿ ಶಿಫ್ಟ್ ಆಗಿರ್ತದೆ. ಅದು ಸೀಟ್ ಆಗಿ ವಾಪಸ್ ಇದಾಗುತ್ತೆ ಗೊತ್ತಿಲ್ಲ, ವಾಟ್ ಎವರ್. ಬಟ್ ಅಲ್ಲಿ ಡಿಫರೆನ್ಸಸ್ ಇದ್ದದ್ದು ಸಾರ್ಟ್ ಔಟ್ ಆಗಿದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂತ. ಈಗ ಈ ಸರಿ JDU ಸೀಟ್ಸ್ ಜಾಸ್ತಿ ಆಗ್ಲಿ ಕಾರಣ LJP ಒಳಗೆ ಬಂದಿರೋದು, ಮತ್ತೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ 2020ಕ್ಕಿಂತ ಈ ಸರಿ ಜಾಸ್ತಿ. 14 ಕ್ಷೇತ್ರದಲ್ಲಿ LJP ಮುಂದೆ ಇದೆ. 14 ಕ್ಷೇತ್ರದಲ್ಲಿ 29 ಸೀಟ್ಗಳಲ್ಲಿ 29 ಕ್ಷೇತ್ರಗಳಲ್ಲಿ LJPಗೆ ಟಿಕೆಟ್ ನೀಡಲಾಗಿದೆ. ಇವರು ಎರಡೂ ಪಕ್ಷ, JDU ಮತ್ತೆ ಬಿಜೆಪಿ 101 ಅಂತ ಸಮಾನವಾಗಿ ಸೀಟ್ಗಳನ್ನು ಹಂಚಿಕೆ ಮಾಡಿವೆ. ಆಲ್ಮೋಸ್ಟ್ ಸಮಾನವಾಗಿವೆ, 71, 75 ಬರುತ್ತೆ. ಅದು ಅಲ್ಟಿಮೇಟ್ ಆಗಿ ಅಂತಿಮವಾಗಿ ಏನಾಗುತ್ತೆ ನಾವು ನೋಡಬೇಕು. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಈಗ ಈ ತರ ಹೇಳ್ಬೋದಾ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ರಾಘವ್, ಈ ತರ ಹೇಳ್ಬೋದಾ ನೋಡಿ, ಅಲ್ಲಿ ಆಮಿಷಕ್ಕೆ, ಈ ಗ್ಯಾರಂಟಿ ಆಮಿಷಗಳಿಗೆ ಮತದಾರ ಬಲಿಯಾಗಿಲ್ಲ, ಬದಲಾಗಿ ಕನ್ಸಿಸ್ಟೆನ್ಸಿ ಬಯಸ್ತಾನೆ ಅಂತ, ಅಭಿವೃದ್ಧಿಗೆ ವೋಟ್ ಹಾಕಿದ್ದಾನೆ ಅಂತ ಈ ತರ ಹೇಳ್ಬೋದಾ? ನೋಡಿ, ಬಿಹಾರ ಅಲ್ಲ, ಪ್ಲೀಸ್ ಮೆನ್ಷನ್ ದಟ್ ಆಲ್ಸೋ, ಅದು ಗ್ಯಾರಂಟಿನೇ. ಅದು ಬಿಹಾರ 20 ವರ್ಷಗಳ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಿತ್ತು ಅಂತ ನನಗೆ ಅನ್ಸುತ್ತೆ. ಬಟ್ ಅಭಿವೃದ್ಧಿ ಆಗ್ತಾ ಇದೆ. 2014 ನಂತರದಿಂದ ಸೆಂಟ್ರಲ್ ಸ್ಕೀಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂಥ ಫಂಡ್ಸ್ ಜಾಸ್ತಿ ಆಗಿದೆ ಬಿಹಾರಕ್ಕೆ. ನೀವು ಪಟ್ನಾ ಸಿಟಿಯನ್ನು ನೋಡಿ, ನಾನು 2015 ನೋಡಿದಂಥ ಪಟ್ನಾ ಸಿಟಿ ಈಗಿಲ್ಲ. ಪಟ್ನಾದಲ್ಲಿ ಈಗ ಹೊಸದಾಗಿ ಮೊದಲು 1982ರಲ್ಲಿ ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ನಿರ್ಮಾಣ ಮಾಡಿದಂಥ ಗಾಂಧಿ ಸೇತು ಅಂತಿತ್ತು. ಆ ಕಡೆ ಹಾಜಿಪುರ ಪಾಸ್ವಾನ್ ಅವರ ಭದ್ರಕೋಟೆ, ಅಲ್ಲಿಗೆ ಸಂಪರ್ಕ ಆಗಲಿಕ್ಕೆ ಗಾಂಧಿ ಸೇತು ಒಂದೇ ಇದ್ದದ್ದು. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗಂಟೆಗಟ್ಟಲೆ ಜಾಮ್ ಆಗ್ತಿತ್ತು ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲೆಲ್ಲ, ಲಾರಿಗಳ ಓಡಾಟ ಅದರಿಂದಾಗಿ. ಸೊ ಅದಕ್ಕೆ ಪರ್ಯಾಯವಾಗಿ ಈಗ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಸೇತು ಅಂತ ನಿರ್ಮಾಣ ಮಾಡಿದ್ದಾರೆ. ಟ್ರಾಫಿಕ್ ಜಾಮೇ ಇಲ್ಲ ಈಗ. ಬಹಳ ಕಮೆಂಟ್ ಆಗಿ ಬಹಳ ಚೆನ್ನಾಗಿದೆ ಆ ಸೇತುವೆ, ನೋಡ್ಬೇಕು. ಅದೊಂದು ಟೂರಿಸ್ಟ್ ಸ್ಪಾಟ್. ಮೆರೈನ್ ಡ್ರೈವ್ ಅಂತ ಒಂದು ಮಾಡಿದ್ದಾರೆ, ಅಲ್ಲೇ ಗಂಗಾ ಸೇತು ಅಂತ ಮಾಡಿದ್ದಾರೆ, ಗಂಗಾ ಪತ್ ಅಂತ ಮಾಡಿದ್ದಾರೆ. ಇದೆಲ್ಲ ಅಭಿವೃದ್ಧಿಯ ಒಂದೊಂದು ಇದು. ಹಾಗೆ ನೀವು ಬಿಹಾರದ, ನಾನು ಗ್ರಾಮೀಣ ಇಲಾಖೆಯಲ್ಲಿ ಜನರು ಅವರ ಜೀವನ ಪ್ರಮಾಣ ಇನ್ನೂ ಏರಿಕೆ ಆಗಬೇಕು. ಆದ್ರೆ ಮೂಲ ಸೌಕರ್ಯ ಮತ್ತೆ ರಸ್ತೆಗಳೆಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಎಲ್ಲಿ ಹೋದ್ರೂ ರಸ್ತೆ, ನಾನು ಪಟ್ನಾ ಸಿಟಿಯಲ್ಲಿ ಮತ್ತೆ ಸುತ್ತಮುತ್ತ ಸಿಟಿಗಳಲ್ಲಿ ಪ್ರಯಾಣ ಮಾಡಿ ಬಂದೆ. ಬೆಂಗಳೂರಲ್ಲಿ ಬಂದು ನೋಡಿದ್ರೆ ಓಡಾಡಕ್ಕಾಗ್ತಿಲ್ಲ. ನಾನು ಇದನ್ನೇನು ನಿತೀಶ್ ಕುಮಾರ್ ಅವರನ್ನು ಹೊಗಳಿ ಕೇಳ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳನ್ನ ನೋಡಿದ್ರೆ ನೀವು ಪಟ್ನಾ ಸಿಟಿಯ ರಸ್ತೆಯನ್ನ ಬೆಂಗಳೂರಿಗೆ ಕಂಪೇರ್ ಮಾಡಿ ನೋಡಿ, ಬೆಂಗಳೂರಿನವ್ರು ನಾನು ಹೇಳಿದ್ದು ಸುಳ್ಳೆ ಆಗಿದ್ರೆ ನೀವು ಒಂದು ಪ್ರಯಾಣ ಮಾಡಿ ಕರ್ನಾಟಕ ಅಲ್ಲ, 2,96,000 ಬಜೆಟ್ ಇರೋ ಬಿಹಾರನ್ನ 4 ಲಕ್ಷ ಬಜೆಟ್ ಇರೋ ಹೋಗಕ್ಕಿಂತ ಮುಂಚೆ ಸ್ವಾತಿ ಅವ್ರಿಗೆ ನನಗೊಂದು ಪ್ರಶ್ನೆ ಇದೆ. ಸ್ವಾತಿ ಅವರೇ, ಬಿಹಾರದ ಏಕೈಕ ಗ್ಯಾರಂಟಿ 100% ಗ್ಯಾರಂಟಿ ನಿತೀಶ್ ಕುಮಾರ್ ಎದುರು ಬೇರೆ ಎಲ್ಲ ಗ್ಯಾರಂಟಿಗಳು ಖಂಡಿತ ಇಲ್ಲ. ಏಕೈಕ ಗ್ಯಾರಂಟಿ ನಿತೀಶ್ ಕುಮಾರ್ ಅಂತೂ ಅಲ್ಲವೇ ಅಲ್ಲ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ನೀವು ಏನ್ 10,000 ರೂಪಾಯಿ ಅಂತ ಹೇಳಿರುವಂತದ್ದಾಗಿರಬಹುದು, ಆಮೇಲೆ ಟಕಾಟಕ್ ಅಂತ ಅವ್ರ ಅಕೌಂಟಿಗೆ ಹೋಗಿದ್ದಂಥದ್ದಾಗಿರ್ಬೋದು, ದುಡ್ಡು ಹೋಯ್ತು ಅನ್ನೋದಾಗಿರ್ಬಹುದು, ಸುಳ್ಳು ಭರವಸೆಗಳನ್ನ ಕೊಟ್ಟು ನಾವು ಏನೋ ಕರ್ನಾಟಕದಲ್ಲೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಡಬಲ್ ಇಂಜಿನ್ ಸರ್ಕಾರ ಅದನ್ನ ಮಾಡ್ಬಿಡ್ತೀವಿ ಇದನ್ನ ಮಾಡ್ಬಿಡ್ತೀವಿ ಅಂತ ಹೇಳುವಂಥದ್ದು 100% ನಿತೀಶ್ ಕುಮಾರ್ ಅವರ ಎಫರ್ಟ್ಸ್ ಇದೆ. ಅಟ್ ದಿ ಲಾಸ್ಟ್ ಮೂಮೆಂಟ್ ಈ
ರಿಸಲ್ಟು ಸತ್ಯವಾದಲ್ಲಿ ಇದೆಯಲ್ಲ ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ ಇಲ್ಲ, ಅನ್ಸುತ್ತೆ ಬಿಹಾರದಲ್ಲಿ ಹಿಂದೂ ಬಿಹಾರಲ್ಲಿ. ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಇದನ್ನ ಹೇಗ್ ನೋಡ್ಬೋದು ಯಾದವ್ ನೀವು? ಮತ್ತೆ ಮುಸ್ಲಿಮ್ಸ್ RJD ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟರೆ Okay. ಬಿಜೆಪಿ ಅಥವಾ JDU ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. So, ಈ ಕನ್ಸಾಲಿಡೇಷನ್ ಲಭ್ಯವಾಗ್ತದೆ. ಬಿಹಾರ ಆಕಾರದಲ್ಲಿ ಬಿಜೆಪಿ ಜೆಡಿಯು ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ NDA ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು NDAಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. ಕನ್ಸಾಲಿಡೇಷನ್ ಬಗ್ಗೆ 15 ಕ್ಷೇತ್ರಗಳಿಂದ JDU ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ, 43. ಆಮೇಲೆ ಬೈ ಎಲೆಕ್ಷನ್ ಆಗಿ ಜಾಸ್ತಿ ಅದಾದ್ಮೇಲೆ ಬಿಜೆಪಿ ಕಂಟೆಸ್ಟ್ ಮಾಡಿದ 110 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ 74 ಸೀಟ್ಗಳನ್ನು ಗೆದ್ದಿತ್ತು. ಈಗ 79 ಆಗಿದೆ ಅಂತ ಕಾಣುತ್ತೆ. ಅಂದ್ರೆ ಸಿಂಗಲ್ ಇದರಲ್ಲಿ ಬಿಗ್ ಬ್ರದರ್ ಆಗಿದ್ದದ್ದು ಬಿಜೆಪಿನೇ ಆ ಮೈತ್ರಿಕೂಟ, NDA ಮೈತ್ರಿಕೂಟದಲ್ಲಿ. ಈ ಸರಿ ನೋಡಿ ಹೆಚ್ಚು ಕಮ್ಮಿ ಡಿಫರೆನ್ಸ್ ನಾವು ನೋಡ್ತಾ ಇದ್ದೇವೆ. LJP NDA ಮೈತ್ರಿಕೂಟದಲ್ಲಿರಲಿಲ್ಲ. ಆ LJP ಹೊರಗೆ ಹೋದ ಕಾರಣದಿಂದಾಗಿ ಅವರು ಸಪರೇಟ್ ಕಂಟೆಸ್ಟ್ ಮಾಡಿದ್ರಿಂದಾಗಿ JDUಗೆ ಹೆಚ್ಚು ಕಡಿಮೆ 28ರಿಂದ 30 ಸೀಟ್ಗಳಲ್ಲಿ ಹರ್ಟ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು. ಆ 30 ಸೀಟ್ಗಳು ಆಲ್ಮೋಸ್ಟ್ ಗೇನ್ ಆದಂಥ ಸೆನಾರಿಯೋನ ನೀವೀಗ ನೋಡ್ತಾ ಇದ್ದೀರಿ. LJP ಈ ಕಡೆ ಶಿಫ್ಟ್ ಆಗಿದೆ, LJP ವೋಟ್ಗಳು JDU ಕಡೆ ಶಿಫ್ಟ್ ಆಗಿದೆ, JDU ವೋಟ್ಸ್ LJP ಕಡೆ. LJP ಸೀಟ್ಸ್ ಮೋಸ್ಟ್ಲಿ 10-12 ಬರ್ಬೋದು ಅಂತ ಕಾಣುತ್ತೆ, ಗೊತ್ತಾಗಿಲ್ಲ ನನಗೆ ಎಷ್ಟು ಅಂತ. ಗೊತ್ತಿಲ್ಲ, ಅದು ಇನ್ನೂ ಓಪನ್ ಆಗಿಲ್ವಾ ಏನು ಗೊತ್ತಿಲ್ಲ. ಬಟ್ ಅಂತೂ ತಕ್ಕ ಪ್ರಮಾಣ ಇದರಲ್ಲಿ ಶಿಫ್ಟ್ ಆಗಿರ್ತದೆ. ಅದು ಸೀಟ್ ಆಗಿ ವಾಪಸ್ ಇದಾಗುತ್ತೆ ಗೊತ್ತಿಲ್ಲ, ವಾಟ್ ಎವರ್. ಬಟ್ ಅಲ್ಲಿ ಡಿಫರೆನ್ಸಸ್ ಇದ್ದದ್ದು ಸಾರ್ಟ್ ಔಟ್ ಆಗಿದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂತ. ಈಗ ಈ ಸರಿ JDU ಸೀಟ್ಸ್ ಜಾಸ್ತಿ ಆಗ್ಲಿ ಕಾರಣ LJP ಒಳಗೆ ಬಂದಿರೋದು. ಮತ್ತೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ 2020ಕ್ಕಿಂತ ಈ ಸರಿ ಜಾಸ್ತಿ 14 ಕ್ಷೇತ್ರದಲ್ಲಿ LJP ಮುಂದೆ ಇದೆ. 14 ಕ್ಷೇತ್ರದಲ್ಲಿ ನೋಡಿ 29 ಸೀಟ್ಗಳಲ್ಲಿ 29 ಕ್ಷೇತ್ರಗಳಲ್ಲಿ LJPಗೆ ಟಿಕೆಟ್ ನೀಡಲಾಗಿದೆ. ಇವರು ಎರಡೂ ಪಕ್ಷ, JDU ಮತ್ತೆ ಬಿಜೆಪಿ 101 ಅಂತ ಸಮಾನವಾಗಿ ಸೀಟ್ಗಳನ್ನು ಹಂಚಿಕೆ ಮಾಡಿವೆ. ಆಲ್ಮೋಸ್ಟ್ ಸಮಾನವಾಗಿವೆ, 71-75 ಬರುತ್ತೆ. ಅದು ಅಲ್ಟಿಮೇಟ್ ಆಗಿ ಅಂತಿಮವಾಗಿ ಏನಾಗುತ್ತೆ ನಾವು ನೋಡಬೇಕು. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಈಗ ಈ ತರ ಹೇಳ್ಬೋದಾ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ರಾಘವ್, ಈ ತರ ಹೇಳ್ಬೋದಾ ನೋಡಿ, ಅಲ್ಲಿ ಆಮಿಷಕ್ಕೆ, ಈ ಗ್ಯಾರಂಟಿ ಆಮಿಷಗಳಿಗೆ ಮತದಾರ ಬಲಿಯಾಗಿಲ್ಲ, ಬದಲಾಗಿ ಕನ್ಸಿಸ್ಟೆನ್ಸಿ ಬಯಸ್ತಾನೆ ಅಂತ, ಅಭಿವೃದ್ಧಿಗೆ ವೋಟ್ ಹಾಕಿದ್ದಾನೆ ಅಂತ ಈ ತರ ಹೇಳ್ಬೋದಾ? ನೋಡಿ ಬಿಹಾರ ಅಲ್ಲಿ ಅಲ್ಲ, ಪ್ಲೀಸ್ ಮೆನ್ಷನ್ ದಟ್ ಆಲ್ಸೋ, ಅದು ಗ್ಯಾರಂಟಿನೇ. ಅದು ಬಿಹಾರ 20 ವರ್ಷಗಳ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಿತ್ತು ಅಂತ ನನಗೆ ಅನ್ಸುತ್ತೆ. ಬಟ್ ಅಭಿವೃದ್ಧಿ ಆಗ್ತಾ ಇದೆ. 2014 ನಂತರದಿಂದ ಸೆಂಟ್ರಲ್ ಸ್ಕೀಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂಥ ಫಂಡ್ಸ್ ಜಾಸ್ತಿ ಆಗಿದೆ ಬಿಹಾರಕ್ಕೆ. ನೀವು ಪಟ್ನಾ ಸಿಟಿಯನ್ನು ನೋಡಿ, ನಾನು 2015 ನೋಡಿದಂಥ ಪಟ್ನಾ ಸಿಟಿ ಈಗಿಲ್ಲ. ಪಟ್ನಾದಲ್ಲಿ ಈಗ ಹೊಸದಾಗಿ ಮೊದಲು 1982ರಲ್ಲಿ ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ನಿರ್ಮಾಣ ಮಾಡಿದಂಥ ಗಾಂಧಿ ಸೇತು ಅಂತಿತ್ತು. ಆ ಕಡೆ ಹಾಜಿಪುರ ಪಾಸ್ವಾನ್ ಅವರ ಭದ್ರಕೋಟೆ, ಅಲ್ಲಿಗೆ ಸಂಪರ್ಕ ಆಗಲಿಕ್ಕೆ ಗಾಂಧಿ ಸೇತು ಒಂದೇ ಇದ್ದದ್ದು. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗಂಟೆಗಟ್ಟಲೆ ಜಾಮ್ ಆಗ್ತಿತ್ತು ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲೆಲ್ಲ, ಲಾರಿಗಳ ಓಡಾಟ ಅದರಿಂದಾಗಿ. ಸೊ ಅದಕ್ಕೆ ಪರ್ಯಾಯವಾಗಿ ಈಗ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಸೇತು ಅಂತ ನಿರ್ಮಾಣ ಮಾಡಿದ್ದಾರೆ. ಟ್ರಾಫಿಕ್ ಜಾಮೇ ಇಲ್ಲ ಈಗ. ಬಹಳ ಕಮೆಂಟ್ ಆಗಿ ಬಹಳ ಚೆನ್ನಾಗಿದೆ ಆ ಸೇತುವೆ, ನೋಡ್ಬೇಕು. ಅದೊಂದು ಟೂರಿಸ್ಟ್ ಸ್ಪಾಟ್. ಮೆರೈನ್ ಡ್ರೈವ್ ಅಂತ ಒಂದು ಮಾಡಿದ್ದಾರೆ, ಅಲ್ಲೇ ಗಂಗಾ ಸೇತು ಅಂತ ಮಾಡಿದ್ದಾರೆ, ಗಂಗಾ ಪತ್ ಅಂತ ಮಾಡಿದ್ದಾರೆ. ಇದೆಲ್ಲ ಅಭಿವೃದ್ಧಿಯ ಒಂದೊಂದು ಇದು. ಹಾಗೆ ನೀವು ಬಿಹಾರದ, ನಾನು ಗ್ರಾಮೀಣ ಇಲಾಖೆಯಲ್ಲಿ ಜನರು ಅವರ ಜೀವನ ಪ್ರಮಾಣ ಇನ್ನೂ ಏರಿಕೆ ಆಗಬೇಕು. ಆದ್ರೆ ಮೂಲ ಸೌಕರ್ಯ ಮತ್ತೆ ರಸ್ತೆಗಳೆಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಎಲ್ಲಿ ಹೋದ್ರೂ ರಸ್ತೆ, ನಾನು ಪಟ್ನಾ ಸಿಟಿಯಲ್ಲಿ ಮತ್ತೆ ಸುತ್ತಮುತ್ತ ಸಿಟಿಗಳಲ್ಲಿ ಪ್ರಯಾಣ ಮಾಡಿ ಬಂದೆ. ಬೆಂಗಳೂರಲ್ಲಿ ಬಂದು ನೋಡಿದ್ರೆ ಬೆಂಗಳೂರಲ್ಲಿ ಓಡಾಡಕ್ಕಾಗ್ತಿಲ್ಲ. ನಾನು ಇದನ್ನೇನು ನಿತೀಶ್ ಕುಮಾರ್ ಅವರನ್ನು ಹೊಗಳಿ ಕೇಳ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ನೀವು ಪಟ್ನಾ ಸಿಟಿಯ ರಸ್ತೆಯನ್ನ ಬೆಂಗಳೂರಿಗೆ ಕಂಪೇರ್ ಮಾಡಿ ನೋಡಿ, ಬೆಂಗಳೂರಿನವ್ರನ್ನ ನಾನು ಹೇಳಿದ್ದು ಸುಳ್ಳೆ ಆಗಿದ್ರೆ ನೀವು ಒಂದು ಪ್ರಯಾಣ ಮಾಡಿ ಕರ್ನಾಟಕ ಅಲ್ಲ 2,96,000 ಬಜೆಟ್ ಇರೋ ಬಿಹಾರನ್ನ 4 ಲಕ್ಷ ಬಜೆಟ್ ಇರೋ ಹೋಗಕ್ಕಿಂತ ಮುಂಚೆ ಸ್ವಾತಿ ಅವ್ರಿಗೆ ನನಗೊಂದು ಪ್ರಶ್ನೆ ಇದೆ. ಸ್ವಾತಿ ಅವರೇ, ಬಿಹಾರದ ಏಕೈಕ ಗ್ಯಾರಂಟಿ 100% ಗ್ಯಾರಂಟಿ ನಿತೀಶ್ ಕುಮಾರ್ ಎದುರು ಬೇರೆ ಎಲ್ಲ ಗ್ಯಾರಂಟಿಗಳು ಖಂಡಿತ ಇಲ್ಲ. ಏಕೈಕ ಗ್ಯಾರಂಟಿ ನಿತೀಶ್ ಕುಮಾರ್ ಅಂತೂ ಅಲ್ಲವೇ ಅಲ್ಲ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ನೀವು ಏನ್ 10,000 ರೂಪಾಯಿ ಅಂತ ಹೇಳಿರುವಂತದ್ದಾಗಿರಬಹುದು, ಆಮೇಲೆ ಟಕಾಟಕ್ ಅಂತ ಅವ್ರ ಅಕೌಂಟಿಗೆ ಹೋಗಿದ್ದಂಥದ್ದಾಗಿರ್ಬೋದು, ದುಡ್ಡು ಹೋಯ್ತು ಅನ್ನೋದಾಗಿರ್ಬಹುದು, ಸುಳ್ಳು ಭರವಸೆಗಳನ್ನ ಕೊಟ್ಟು ನಾವು ಏನೋ ಕರ್ನಾಟಕದಲ್ಲೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಡಬಲ್ ಇಂಜಿನ್ ಸರ್ಕಾರ ಅದನ್ನ ಮಾಡ್ಬಿಡ್ತೀವಿ ಇದನ್ನ ಮಾಡ್ಬಿಡ್ತೀವಿ ಅಂತ ಹೇಳುವಂಥದ್ದು 100% ನಿತೀಶ್ ಕುಮಾರ್ ಅವರ ಎಫರ್ಟ್ಸ್ ಇದೆ. ಅಟ್ ದಿ ಲಾಸ್ಟ್ ಮೂಮೆಂಟ್ ಈ ರಿಸಲ್ಟು ಸತ್ಯವಾದಲ್ಲಿ